ಅಲ್ವಾ? ನೀನು ಬೆಳಗ್ಗೆ ನೀನು ಫೋಟೋ ಇಟ್ಕೊಂಡು ಹೇಳಿ ಮಾಡ್ರಿ ಅರ್ಧಕ್ಕೆ ಸದಸ್ಯ ಆಯ್ತು ನೋಟಿಸ್ ಬಂದರೆ ಆಗುತ್ತೆ. ಈಗ ಅಲ್ಲಿ ಸೈಟ್ ಮಾಡ್ತಿದ್ದೀರಾ ದಲಿತರು ಎಂದು ಸೋಲುವುದಿಲ್ಲ, ಸೋಲುವುದಿಲ್ಲ ಸೋಲುವುದಿಲ್ಲ ದಲಿತರು ಎಂದು ಸೋಲುವುದಿಲ್ಲ. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಪಡೆಯುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಪಡೆಯುತ್ತೇವೆ. ಹೋರಾಟ ಹೋರಾಟ ಎಲ್ಲವರೆಗೂ ಹೋರಾಟ. ಏನು ಇವತ್ತಿನ ದಿನ ಮುಳಬಾಗಿಲು ತಾಲೂಕು ಪಂಚಾಯಿತಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಯಾಕೆ ಈ ಕಾರ್ಯಕ್ರಮ ಅಂತ ಹೇಳಿದ್ರೆ, ಈಗಾಗಲೇ ಈ ಕರಪತ್ರ ಮತ್ತು ಬೇರೆ ಬೇರೆ ಮಾಧ್ಯಮದ ಮುಖಾಂತರ ತಾಲೂಕಿನಾದ್ಯಂತ ಪ್ರಚಾರ ಆಗಿದೆ. ಸ್ನೇಹಿತರೆ, ಏನು ನಮ್ಮ ತಾಲೂಕಿಗೆ ಈ ಸರ್ವೇಶ್ ಅಂತ ಕಾರ್ಯನಿರ್ವಹಣಾಧಿಕಾರಿ ಬಂದು ಸುಮಾರು 10 ವರ್ಷ ಆಗಿರ್ಬೋದು, ಇಲ್ಲ ಒಂದು 2 ವರ್ಷ ಕಡಿಮೆ ಆಗಿರ್ಬೋದು ಅನ್ಕೋಣ. ಆತನ ಹುದ್ದೆ ನಿಜವಾಗ್ಲೂ ಆತನ ಇರಬೇಕಾದದ್ದು ಜಿಲ್ಲಾಧಿಕಾರಿ ಅಥವಾ ರಾಜ್ಯದಲ್ಲಿ ಏನು ರಾಜ್ಯಾಧಿಕಾರಿ, ಆ ರೀತಿ ಆತನ ಡಾಕ್ಟರೇಟ್ ತಗೊಂಡಿದ್ದಾನೆ BVSc ಮತ್ತು MSc ಇಂದ. ಆತನಿಗೆ ಈ ಹುದ್ದೆನೇ ಅಲ್ಲ. ಆ್ಯಕ್ಚುಲಿ ಇದು ಸರ್ಕಾರ ಎಷ್ಟೋ ಸಲ ಹೇಳಿದೆ, ಏನಪ್ಪ ಇದು ಸರ್ವೇಶ್ ಅವರು ಇಲ್ಲೆಲ್ಲ ಜಿಲ್ಲಾ ಜಾಯಿಂಟ್ ಡೈರೆಕ್ಟ್ರು ಇಲ್ಲ ರಾಜ್ಯದಲ್ಲಿ ಆತನ ಪೋಸ್ಟ್ ಇರೋದು. ಆತನು ಏನು ಪಶು ಇಲಾಖೆಯಲ್ಲಿ ಕೆಲಸ ಮಾಡಬೇಕು, ಪಶು ಇಲಾಖೆಯಲ್ಲಿ ಮುಖ್ಯ ವೈದ್ಯಾಧಿಕಾರಿ ಅಥವಾ ಜಾಯಿಂಟ್ ಡೈರೆಕ್ಟರ್. ಆತನಿಗೆ ಏನಾಗಿದೆ ಅಂದರೆ, ಈ ತಾಲೂಕಿನ ನರನಾಡಿಗಳೆಲ್ಲ ತಿಳ್ಕೊಂಡು 30 ಪಂಚಾಯತಿಗಳ ಒಂದು ವೀಕ್ನೆಸ್ ಏನಿದೆ, ಈ ಮತ್ತು ತಾಲೂಕಿನ ಜನತೆ ವೀಕ್ನೆಸ್ ಏನಿದೆ, ಮತ್ತು ಮುಖ್ಯವಾಗಿ ಇಲ್ಲಿ ಕೂತಿರೋ ಉದ್ದೇಶ SC/ST ಜನಾಂಗದ್ದು ಏನು 30 ಗ್ರಾಮ ಪಂಚಾಯತಿಗಳಲ್ಲಿ 25% ಅನುದಾನ ಏನಿದೆ, ಅನುದಾನ ರಿಸರ್ವ್ ಮಾಡದೆ ಅದನ್ನು ಅಕಸ್ಮಾತ್ ರಿಸರ್ವ್ ಮಾಡಿದ್ರೂ ನೆಪ ಮಾತ್ರಕ್ಕೆ ಆ ಹೆಸರು ತೋರಿಸಿ ಬೇರೆ ಅದಕ್ಕೆಲ್ಲ ದುರುಪಯೋಗ ಮಾಡಿದ್ದಾರೆ. ಇದರ ವಿರುದ್ಧ ಹಲವಾರು ನಮ್ಮ ದಲಿತ ಸಂಘಟನೆ ಮಿತ್ರರು, ಏನು ನಮ್ಮ ಮೆಕ್ಯಾನಿಕ್ ಸೀನಣ್ಣ, ಕಿಟ್ಟಣ್ಣ ಮತ್ತು ಸೀನಣ್ಣ ಎಲ್ಲ ನಮ್ಮ ಮಿತ್ರ ಹಲವಾರು ಪಂಚಾಯತಿಗಳಲ್ಲಿ ಮನವಿಗಳು ಕೊಟ್ಟಿದ್ದಾರೆ. ಮತ್ತು ಲಾಸ್ಟು ಒಂದು 3 ಮಂತ್ಸ್ ಆಯಿತಾ ಒಂದು 3 ತಿಂಗಳಿಂದ ಇಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹನೂ ಮಾಡಿದ್ರು. ಏನು ಒಂದು ಗಡ್ಡೂರು ಇಶ್ಯೂ ತಗೊಂಡು ಏನು ಗಡ್ಡೂರಿಂದ ಮುದಿಗೆರೆಯಲ್ಲಿ ಪಂಚಾಯತಿ ಕಾರ್ಯಕ್ರಮ ಮಾಡಿ ಅದೊಂದು, ಮತ್ತು EO ಸರ್ವೇಶ್ ಅವ್ರ ಭ್ರಷ್ಟಾಚಾರಗಳ ಬಗ್ಗೆ, ಮತ್ತು 25% ಅನುದಾನ ಏನು SC/ST ಜನಾಂಗಕ್ಕೆ ಯಾವುದು ಸಿಗ್ತಾ ಇಲ್ಲ, ಇದು ಜಾರಿ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದ್ರು. ಆದರೆ ಯಾವುದೇ ರೀತಿಯ ಪ್ರಯೋಜನಗಳಾಗ್ತಾ ಇಲ್ಲ. ಇಲ್ಲಿ ಹೆಂಗಿದ್ದಾರೆ ಅಂದರೆ, ನಮ್ಮ ತಾಲೂಕಿನವರೇ PDOಗಳು, ನಮ್ಮ ತಾಲೂಕಿನವರೇ ಇವರು, ಅದನ್ನು ಆ PDOಗಳು ಹಂಗೆ ಇದ್ದಾರೆ. ಅಪ್ಪ, ನಾವು ಯಾವ ತಿಂತಾಯಿದ್ದೀವಿ, ಯಾವ ಶೋಷಿತ ಜನದ್ದನ್ನು ನಾವು ತಿಂತಾಯಿದ್ದೀವಿ, ಯಾವ ದುರುಪಯೋಗ ಮಾಡಿ ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಅವರು ಮತ್ತು ನಮ್ಮ ಇಬ್ಬರು ಮಿಕ್ಸ್ ಆಗೋದನ್ನು ಎಲ್ಲ ಲೂಟಿ ಮಾಡೋ ಪರಿಸ್ಥಿತಿ ನಮ್ಮ ತಾಲೂಕಾಗಿದೆ. ಇದನ್ನು ನಾವು ಈಗಾಗಲೇ ಸರ್ಕಾರದ ಮಟ್ಟಕ್ಕೂ ಮತ್ತು ಲೋಕಾಯುಕ್ತ ಮಟ್ಟಕ್ಕೂ ಹಲವಾರು ಬಾರಿ ನಮ್ಮ ಸಂಘಟನಾ ಮುಖಂಡರು ಮನವಿಗಳು ಸಲ್ಲಿಸಿದ್ರು ಯಾವುದೇ ಪ್ರಯೋಜನಗಳಾಗ್ತಾ ಇಲ್ಲ. ಆದ್ದರಿಂದ ಈಗ ನಮ್ಮ ಏನು ದಲಿತ ಸಂಘಟನೆ ಮತ್ತು ಇತರೆ ಪ್ರಗತಿಪರ ಸಂಘಟನೆಗಳು ಮತ್ತು ನಮ್ಮ CPM ಪಕ್ಷದಿಂದ ಅಮರನಾಥರ ಸತ್ಯಾಗ್ರಹ ಏನು ಕೂತ್ಕೊಂಡಿದ್ದೀವಿ, EO ಸರ್ವೇಶ್ ಅವರು ಈ ತಾಲೂಕನ್ನು ಬಿಟ್ಟು ಎಲ್ಲಾದರೂ ಹೋಗಲಿ, ನಮ್ಗೆ ಬೇಡ. ಇಂಥ ಭ್ರಷ್ಟ ಅಧಿಕಾರಿಗಳು ನಮ್ಮ ತಾಲೂಕಲ್ಲಿ ಬೇಡ. ಎಲ್ಲಿ ನೋಡಿದ್ರು ಈ ಸೊತ್ತಿಂದ ಹಿಡಿದು ಇನ್ನೊಂದಿಂದ ಹಿಡಿದು ಎಲ್ಲ ಎಲ್ಲಿ ಹೋದರೂ ಭ್ರಷ್ಟಾಚಾರ. ಏನಪ್ಪ ಅಂದರೆ ಎಲ್ಲರೂ ಇವಾಗ ದುಡ್ಡು ಕೊಡಬೇಕು. ಇಂಥ ಅಧಿಕಾರಿಗಳು ನಂಗೆ ಬೇಕಾಗಿಲ್ಲ. ಮತ್ತು ಅದೇ ರೀತಿ ಏನು ಈ ಅಧಿಕಾರಿಗಳು ಬರೀ ಬಿಲ್ಲುಗಳು ಡ್ರಾ ಮಾಡೋದು ಬಿಟ್ಟರೆ ಹೆಚ್ಚಾಗಿ SC/ST ಹಣನೇ ದುರುಪಯೋಗ ಮಾಡಿರೋದು ನಮ್ಮ ಈ ಸರ್ವೇಶು. ಇದು ಸದ್ಯಕ್ಕೆ ಇದೊಂದು ಕಡೆ ಆದರೆ ಬೇರೆ ಅಭಿವೃದ್ಧಿ ಕಾರ್ಯಗಳು ಏನು ನರೇಗಾ ಇರ್ಬೋದು, ಇನ್ನೊಂದಿರ್ಬೋದು,
ಚರಂಡಿ, ಬೀದಿ ಲೈಟು, ಕುಡಿಯೋ ನೀರು, ಅದ್ಯಾವುದೋ ಏನೋ ಅದೊಂದು ಜಲ್ ಜೀವನ್ ಮಿಷನ್ನಿಂದ ಅದು ಲೋ ಕ್ವಾಲಿಟಿ ಮೆಟೀರಿಯಲ್, ಜಲ್ ಜೀವನ ಮಿಷನ್ದು ಲೋ ಕ್ವಾಲಿಟಿ ಮೆಟೀರಿಯಲ್ಲು, ಲೋ ಕ್ವಾಲಿಟಿ ಕಾಮಗಾರಿಗಳು, ಆದರೆ ಅವರಿಂದ ಬೇಕಾದಷ್ಟು ಪರ್ಸೆಂಟೇಜ್ ತೊಗೊಂಡು ಇವೆ ಮತ್ತು ಬೇರೆ ಬೇರೆ ಅಧಿಕಾರಿಗಳು ಅದನ್ನು ಸರಿಯಾಗಿ ಅನುಷ್ಠಾನ ಮಾಡ್ತಾಯಿಲ್ಲ. ಇಂಥ ವಿಷಯಗಳು ಇನ್ನೂ ತಗೊಂಡ್ರೆ ಮತ್ತು ಜನರಲ್ ವಿಷಯಕ್ಕೆ ಬಂದುಬಿಟ್ರೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ವಸತಿ ರಹಿತರ ಪಟ್ಟಿ